ರಾಶಿಯವರಿಗೆ 2025ನೇ ಇಸ್ವಿ ಯಾವುದನ್ನ ತಂದ್ಕೊಡುತ್ತೆ ಒಳ್ಳೆದನ್ನ ನೋಡ್ತಾ ಬರೋಣ. ಖಂಡಿತ ಈ ವರ್ಷಗಳಲ್ಲಿ ಕೆಲವು ರಾಶಿಗಳಿಗೆ ರಾಜಯೋಗ ಅಂತೀವಲ್ಲ, ಅದೇ ರೀತಿ ಸಿಂಹ ರಾಶಿಯವರಿಗೂ ಕೂಡ ರಾಜಯೋಗ ಇದೆ. ಯಾಕೆಂದ್ರೆ ಗುರು 11ನೇ ಮನೆ ಸಂಚಾರ. ಲಾಭಾಧಿಪತಿಯಾಗಿ ಗುರು 11ನೇ ಮನೆಗೆ ಬಂದಾಗ ಏನಾಗುತ್ತೆ, ನಿಮಗೆ ಒಳ್ಳೊಳ್ಳೆ ಹಣವನ್ನ ನೋಡುವಂಥದ್ದು ಅಥವಾ ವ್ಯಾವಹಾರಿಕವಾಗಿ ಒಂದು ಒಳ್ಳೆ ಲಾಭಾಂಶವನ್ನ ನೋಡುವಂಥದ್ದು. ಇನ್ನು ಇದಕ್ಕಿಂತ ಹೆಚ್ಚೇನ್ ಬೇಕು? ಹಣ ಒಂದಿದ್ರೆ ಎಲ್ಲ ಸಮಸ್ಯೆ ಬಗೆಹರಿಯುತ್ತಲ್ವಾ? ಹಣ ಇದ್ರೆ ದುನಿಯಾ ಅಂತೀವಿ. ಸೊ ಹಣ ಒಂದೇ ನಮಗೆ ಪ್ರಾಬ್ಲಮ್ ಆಗೋದ್ರಿಂದ ಸಿಂಹ ರಾಶಿಯವರಿಗೆ ಈ ವರ್ಷ ಅಂದ್ರೆ ಕಳೆದ ವರ್ಷ 10ನೇ ಮನೇಲಿ ಗುರು ಇದ್ರೂ ಕೂಡ ಏನಾಗ್ತಿತ್ತು, ಸ್ವಲ್ಪ ಕೆಲಸ ಕಾರ್ಯಗಳು ಆವರೇಜ್ ಅಲ್ಲಿ ನಡೀತಿತ್ತು. ಯಾವ್ದು ನಷ್ಟನೂ ಅಲ್ಲ ಅಥವಾ ಲಾಭನೂ ಅಲ್ಲ ಅನ್ನೋ ತರ ನಡೀತಿತ್ತು. ಮತ್ತೆ ಉದ್ಯೋಗ ಅಂತ ಕುಳಿತಾಗ ನೀವೇನ್ ಬಯಸಿರ್ತೀರಲ್ಲ, ಆ ಪೊಸಿಷನ್ಸ್ ಅದಕ್ಕೆ ಹೋಗುವಂತ ಒಂದು ಚಾನ್ಸಸ್ ಕೂಡ ಸಿಂಹ ರಾಶಿಯವರಿಗೆ ಇತ್ತು. ಆದ್ರೆ ರಾಶಿ ಮೇಲೆ 11ನೇ ಮನೆ ಗುರು ಒಳ್ಳೆಯ ಫಲಗಳನ್ನ ತಂದ್ಕೊಡ್ತಾನೆ. ಜೊತೆಗೆ ಸಪ್ತಮಕ್ಕೆ ರಾಹು ಕುಳಿತುಕೊಳ್ಳೋದ್ರಿಂದ, ಯಾಕೆಂದ್ರೆ ರಾಹು ಕೂಡ ಬದಲಾವಣೆ ಆಗ್ತಾನೆ ಅಲ್ಲ. ಸೊ ರಾಹು ಯಾವಾಗ್ಲೂ ಹಿಮ್ಮುಖ ಚಲನೆ, ಯಾವಾಗ್ಲೂ ಹಿಂಭಾಗಕ್ಕೆ ಬರ್ತಾವ ನಮ್ಮ ಮನೆಯಿಂದ. ಎಲ್ಲಾ ಗ್ರಹಗಳು ಮುಂಭಾಗದಲ್ಲಿ ಚಲನೆ ಮಾಡಿದ್ರೆ ರಾಹು ಕೇತುಗಳು ಮಾತ್ರ ಹಿಮ್ಮುಖದಲ್ಲಿ ಚಲನೆ ಮಾಡ್ತಾರೆ. ಹಂಗಾಗಿ ರಾಹು ಸಪ್ತಮಕ್ಕೆ ಬರೋದ್ರಿಂದ ಸ್ವಲ್ಪ ಎಲ್ಲೋ ಗಂಡ ಹೆಂಡತಿ ಇರ್ತಾರೆ, ಒಂದ್ ಸ್ವಲ್ಪ ಜಗಳಗಳಾಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು, ಅಥವಾ ವ್ಯಾವಹಾರಿಕವಾಗಿ ಯಾವ್ದಾರ ಒಂದು ಆ ಸ್ಟ್ರಕ್ ಆಗುವಂಥದ್ದು. ಕೆಲಸ ಹೊಸ ಶುರು ಮಾಡಿದಿರಿ, ಯಾಕೋ ಅಲ್ಲೇ ನಿಲ್ತಪ್ಪ. ಇನ್ನೊಂದು ಯಾವುದೋ ಹೊಸ ಕೆಲಸ ಎತ್ಕೊಂಡೆ, ಅದು ಅಲ್ಲೇ ನಿಲ್ತಪ್ಪ. ಅಂದ್ರೆ ಈ ರಾಹು 7ನೇ ಮನೆಗೆ ಬಂದಾಗ ಏನಾಗುತ್ತೆ, ಯಾವುದೋ ಒಂದು ಕೆಲಸ ಕಾರ್ಯಗಳನ್ನ ಹಾಕಿದಾಗ ಸ್ಟ್ರಕ್ನ ಮಾಡೋವಂಥವನೇ ರಾಹು. ಹಂಗಾಗಿ ವ್ಯಾವಹಾರಿಕವಾಗಿ ಸ್ವಲ್ಪ ಸಿಂಹ ರಾಶಿಯವರು ನೋಡ್ಕೋಬೇಕಾಗತ್ತೆ. ಜೊತೆಗೆ ಸಪ್ತಮಕ್ಕೆ ರಾಹು ಬರೋದ್ರಿಂದ ಈ ಮದುವೆ ಅನ್ನೋ ಯೋಗ ಏನಾರ ನೋಡ್ತಾ ಇದ್ರೆ ಸಿಂಹ ರಾಶಿಯವರಿಗೆ ಅದು ಸ್ವಲ್ಪ ಅಡೆತಡೆಗಳನ್ನ ಆಚರಣೆಗಳನ್ನ ಆಗುವಂಥದ್ದು ಕೂಡ ಈ ಸಿಂಹ ರಾಶಿಯವರಿಗೆ ಆಗ್ತಾ ಹೋಗುತ್ತೆ. ಹಾಗೆ ಅರ್ಧಾಷ್ಟಮ ಶನಿ ಅಂತ ಅಂತೀವಿ. ಸಿಂಹ ರಾಶಿಯವರಿಗೂ ಕೂಡ ಈಗ ಅರ್ಧಾಷ್ಟಮ ಶನಿ ಇರೋದ್ರಿಂದ ಆರೋಗ್ಯ ತುಂಬಾ ನೋಡ್ಕೋಬೇಕು. ತುಂಬಾ ಟೆನ್ಷನ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಅರ್ಧಾಷ್ಟಮ ಶನಿ ಗೊತ್ತು ನಿಮ್ಗೆ, ಯಾರಿಗೆಲ್ಲ ಆರೋಗ್ಯಗಳನ್ನ ಕೆಡಿಸ್ತಾನೆ, ಹೆಲ್ತ್ನ ಹಾಳು ಮಾಡ್ತಾನೆ, ತುಂಬಾ ಪ್ರೆಷರ್ ಕೊಡ್ತಾನೆ ಕೆಲಸದಲ್ಲಿ. ಏನೇ ಇದ್ರೂ ಕೂಲಾಗಿ ಯೋಚನೆ ಮಾಡೋದನ್ನ ಮಾಡ್ಕೊಳ್ಳಿ ಸಿಂಹರಾಶಿಯ ವೀಕ್ಷಕರೇ. ಯಾಕೆಂದ್ರೆ ಸಮಸ್ಯೆಗಳು ಬರೋದೇ ಮನುಷ್ಯನಿಗೆ, ಬೇರೆಯವ್ರಿಗೆ ಬರಕ್ ಸಾಧ್ಯನೇ ಇಲ್ಲ. ಆ ಸಮಸ್ಯೆಗಳನ್ನ ನಾವ್ ಎಷ್ಟು ಕೂಲಾಗಿ ತಗೊಂಡು ಹೋಗ್ತೀವೋ ಅಷ್ಟ್ರ ಮಟ್ಟಿಗೆ ನಾವು ರಿಸಲ್ಟ್ ಅನ್ನ ನೋಡ್ತಾ ಹೋಗ್ಬೋದು. ಈಗ ಸಮಸ್ಯೆ ಬಂತಂತ ನಾವು ಟೆನ್ಷನ್ ಮಾಡ್ಕೊಂಡ್ರೆ ಒಂದು ಎರಡಾಗುತ್ತೆ ಹೊರತು ಬೇರೆ ಏನಾಗಕ್ಕೂ ಸಾಧ್ಯ ಇಲ್ಲ. ಅದೇ ನೀವು ಕೂಲಾಗಿ ಯೋಚನೆ ಮಾಡಿದಾಗ ಅದಕ್ಕೊಂದು ಪರಿಹಾರ ಅಂತ ಸಿಗುತ್ತೆ, ನೀವು ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಸಮಸ್ಯೆಗಳನ್ನ, ಟೆನ್ಷನ್ಗಳನ್ನ ಹೆಚ್ಚು ತಲೆಗೆ ತಗೊಂಡು ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಎಲ್ಲದಕ್ಕೂ ಆ ದೇವ್ರಿದಾನಪ್ಪ, ಕಷ್ಟ ಕೊಟ್ಟ ಮೇಲೆ ಪರಿಹಾರ ಮಾಡೋದಕ್ಕೂ ಅವ್ನು ಇದ್ದೇ ಇರ್ತಾನಲ್ವಾ ವೀಕ್ಷಕರೇ. ಖಂಡಿತ ಒಳ್ಳೇದ್ ಮಾಡೇ ಮಾಡ್ತಾನೆ. ಪರಿಹಾರವನ್ನ ನೀನೇ ಕೊಡು ತಂದೆ ಅಂತ ಹೇಳಿ ದೇವ್ರನ್ನ ಪ್ರಾರ್ಥಿಸಿ ಒಳ್ಳೇದಾಗತ್ತೆ. ಅರ್ಧಾಷ್ಟಮ ಶನಿ ನಡೆಯೋದ್ರಿಂದ ಸ್ವಲ್ಪ ಆಂಜನೇಯನ ಪ್ರಾರ್ಥನೆ ಮಾಡೋದು ಮಾಡಿ, ಪ್ರತಿದಿನ ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದು ಮಾಡಿ, ಹಾಗೆ ಆಂಜನೇಯನ ತಿಲಕವನ್ನು ತಗೊಂಡು ಬಂದು ಪ್ರತಿದಿನ ಹಣೆಗೆ ಇಡುವಂಥದ್ದು ಮಾಡಿ. ಬರೀ ಹಣೆಯಲ್ಲಿ ಹೊರಗಡೆ ಹೋಗ್ಬೇಡಿ. ಯಾಕೆಂದ್ರೆ ಕೆಲವು ಒಂದು ರಕ್ಷಣೆಯಾಗಿ ನಮಗೆ ಕುಂಕುಮ ಇಡುವಂಥದ್ದು ಇದೆಯಲ್ಲ, ಅದು ನಮ್ಮನ್ನ ತುಂಬಾ ರಕ್ಷಣೆ ಮಾಡ್ತಾ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ಏನೋ ಒಂದು ಅನಾಹುತ ಆಗೋದನ್ನ ತಡಿತಾ ಹೋಗುತ್ತೆ. ದುರ್ಘಟನೆಗಳು ಏನಾರ ಆಗ್ತಿದೆ ಅಂತ ಅಂದಾಗ ನಾವು ಆಂಜನೇಯನ ಒಂದು ನಿಂಬೆಹಣ್ಣನ್ನ ತಗೊಂಡು ಹೋಗುವಂಥದ್ದು, ಅಥವಾ ಆಂಜನೇಯನ ದೇವಸ್ಥಾನದಲ್ಲಿ ಒಂದು ನಿಂಬೆಹಣ್ಣನ್ನ ಪೂಜೆ ಮಾಡಿಸ್ಕೊಂಡು ಹೋಗೋದ್ರಿಂದ ಆ ಒಂದು ನಿಂಬೆಹಣ್ಣು ಕೆಲವು ದುರ್ಘಟನೆಗಳು, ಅಂದ್ರೆ ಯಾವುದೋ ಒಂದು ಘಟನೆ ನಡೀತಪ್ಪ ಅಂದಾಗ ಅದು ಫುಲ್ ಸ್ಟಾಪ್ ಏನಾರ ಕೊಟ್ಟು ಅಥವಾ ಅದನ್ನ ಅಲ್ಲೇ ತಡೆಯುವಂತ ಕೆಲಸ ಈ ನಿಂಬೆಹಣ್ಣು ಮಾಡುತ್ತೆ. ಯಾಕಂದ್ರೆ ನಿಂಬೆಹಣ್ಣಿಗೆ ರಾಹುವನ್ನು ನಿಗ್ರಹಿಸುವಂತ ಶಕ್ತಿ ಇರುತ್ತೆ. ಅದಕ್ಕೆ ಅಲ್ವಾ ತುಂಬಾ ಜನ ಏನ್ ಹೇಳ್ತಾರೆ, ರಾಹುಗಾಲದ ಟೈಮಲ್ಲಿ ದೀಪ ಹಚ್ಚಿ ಅಂತ ಹೇಳ್ತಾರಲ್ವಾ. ಸೊ ಹಂಗಾಗಿ, ಯಾಕೆಂದ್ರೆ ರಾಹು ತತ್ವವನ್ನ ನಿರ್ವಹಣೆ ಮಾಡುವಂಥದ್ದು ಅಥವಾ ರಾಹುವನ್ನ ನಿಗ್ರಹಿಸಿ ನಡೆಯುವಂಥದ್ದು ನಿಂಬೆಹಣ್ಣು. ಹಂಗಾಗಿ ಒಳ್ಳೇದಾಗುತ್ತೆ ವೀಕ್ಷಕರೇ. ಸಿಂಹ ರಾಶಿಯವರು ಮತ್ತೊಂದು ವಿಚಾರದಲ್ಲಿ ಜಾಗೃತಿಯಾಗಿರ್ಬೇಕು ಅಂತ ಅಂದ್ರೆ, 8ನೇ ಮನೆಯಲ್ಲಿ ಶನಿ ಪ್ರವೇಶ ಮಾಡ್ತಾ ಇರೋದು ಒಂದು ನಿಮಗೆ ಜಾಕ್ಪಾಟನ್ನು ಕೊಡ್ತಾನೆ. ಆದ್ರೆ ಕೆಲವು ಹಣವನ್ನ ಏನಾದ್ರು ಹೂಡಿಕೆ ಮಾಡಿದ್ರೆ ಅಥವಾ ಎಲ್ಲೋ ಒಂದ್ ಕಡೆ ಯಾರನ್ನೋ ನಂಬಿ ಇನ್ವೆಸ್ಟ್ಮೆಂಟ್ ಅಂತ ಹಣವನ್ನ ಇಟ್ಟಿರ್ತಿರಲ್ಲ, ಅವ್ರು ಖಂಡಿತ ಎತ್ಕೊಂಡು ಹೋಗುವಂತ ಒಂದು ಸಂದರ್ಭವನ್ನು ಕೂಡ ಬರ್ಬೋದು. ಅಂದ್ರೆ ಯಾರನ್ನೋ ನಂಬಿ ದುಡ್ಡು ಕೊಟ್ಟಿರ್ತೀರಾ, ಅಥವಾ ಯಾವ್ದಾರ ವ್ಯವಹಾರಿಕೆಗೆ ನೀವು ಸ್ಲಿಪ್ಪಿಂಗ್ ಪಾರ್ಟ್ನರ್ ತರ ಕೊಟ್ಟಿರ್ಬೋದು. ಯಾಕಂದ್ರೆ 7ನೇ ಮನೇಲಿ ರಾಹು ಇದ್ದಾನೆ, 8ನೇ ಮನೇಲಿ ಶನೀಶ್ವರ ಇರ್ಬೇಕಾದ್ರೆ ಯಾವುದೋ ಒಂದು ಯಥೇಚ್ಛವಾದ ಒಂದು ಹಣನ ಸೀಕ್ರೆಟ್ ಅಲ್ಲ ಇಟ್ಟಿರೋಣಪ್ಪ ಇಲ್ಲಿ ಅಂತ ಅಂದ್ರೆ, ಆ ಸೀಕ್ರೆಟ್ ಮನಿ ಏನಿದೆ ಅದು ನಿಮ್ಮನ್ನ ಕೈ ಬಿಟ್ಟು ಹೋಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಅದ್ರ ಬಗ್ಗೆ ಜಾಗ್ರತೆ ಇರಲಿ. ಯಾರಿಗೇ ಆಗಿರ್ಲಿ, ಈಗ ಯಾರೋ ಒಬ್ರು ವ್ಯವಹಾರ ಮಾಡ್ತಾ ಇದ್ದೀನಿ, ನನಗೆ ಈ ತರ ಬಿಸ್ನೆಸ್ಸಿಗೆ ಹಣವನ್ನ ಕೊಡು ಅಂತ ಅಂದಾಗ ಅದು ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕಂದ್ರೆ ಟೈಮು ಇನ್ವೆಸ್ಟ್ ಮಾಡಕ್ಕೆ ಸಕಾಲವಾದ ಟೈಮು ಸಿಂಹರಾಶಿಯವರಿಗಲ್ಲ, ಆದರೆ ಲಾಭಾಂಶವನ್ನು ತಂದುಕೊಡುವಂತ ಒಂದು ಟೈಮು ಅಂತಂದ್ರೆ ಸಿಂಹರಾಶಿಯವರಿಗೆ. ಒಳ್ಳೇದಾಗ್ಲಿ. ಆಂಜನೇಯನ ಹೆಚ್ಚು ಪ್ರಾರ್ಥಿಸಿ.